ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ರೂಪಾ. ಇವತ್ತು ಸ್ಯಾರಿಯಿಂದ ಅನಾರ್ಕಲಿ ಡ್ರೆಸ್ ಯಾವ ತರ ಸ್ಟಿಚ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಕಟಿಂಗು ಸ್ಟಿಚಿಂಗು ಈಸಿಯಾಗಿ ಇರುತ್ತೆ. ಸೊ ನೋಡಿ, ಇದು ಬಂದು ಸ್ಯಾರಿ ಪ್ಯೂರ್ ಕಾಟನ್ ಸಿಲ್ಕ್ ಸ್ಯಾರಿ. ಫಸ್ಟ್ ಬಂದು ಈ ಪಲ್ಲು ಪಾರ್ಟ್ ಏನಿದೆ ಅದನ್ನ ಸಪರೇಟ್ ಆಗಿ ಕಟ್ ಮಾಡ್ಕೊಂತಾ ಇದ್ದೀನಿ. ಸೊ ನೋಡಿ, ಈ ರೀತಿ ಸಪರೇಟ್ ಮಾಡ್ಕೊಂಡಿದ್ದೀನಿ. ಸೊ ಇವಾಗ ಈ ಪಲ್ಲು ಪಾರ್ಟ್ ಅಲ್ಲೇ ಬಾಡಿ ಪಾರ್ಟ್ ಮತ್ತೆ ಸ್ಲೀವ್ಸ್ ಎರಡೂನು ಕಟ್ ಮಾಡ್ಕೊಂತೀನಿ. ಫಸ್ಟ್ ಸ್ಲೀವ್ಸ್ ಗೆ ಎಷ್ಟು ಬೇಕು ಅಂತ ನಾನು ಈ ರೀತಿ ಫೋಲ್ಡ್ ಮಾಡ್ತಾ ಇದ್ದೀನಿ. ನಾನು ಸ್ವಲ್ಪ ಎಕ್ಸ್ಟ್ರಾನೇ ಕಟಿಂಗ್ ಮಾಡ್ಕೊಂಡಿದ್ದೀನಿ. ನೋಡಿ, ಈ ಕಡೆ ಎಲ್ಲೋ ಪಾರ್ಟ್ ಸ್ವಲ್ಪ ಎಕ್ಸ್ಟ್ರಾನೇ ಕಟಿಂಗ್ ಮಾಡ್ಕೊಂಡಿದ್ದೀನಿ, ಬೇಕಾಗತ್ತೆ ಸ್ಲೀವ್ಸ್ ಗೆ ಅಂತ. ಸೊ ನೋಡಿ, ಈ ರೀತಿ ಎರಡು ಸ್ಲೀವ್ಸ್ ಗೆ ಬೇಕಾಗೋ ತರ 4 ಲೇಯರ್ಸ್ ಫೋಲ್ಡ್ ಮಾಡಿದ್ದೀನಿ. ಸೊ ನೋಡಿ, ಇದು ಬಂದು 10 ಇಂಚಸ್ ಆದ್ರೆ ನಾರ್ಮಲ್ ಸ್ಲೀವ್ ಬರುತ್ತೆ. ನಾನು ಪಪ್ ಸ್ಲೀವ್ ಸ್ಟಿಚ್ ಮಾಡ್ತಾ ಇದ್ದೀನಲ್ವಾ, ಅದಕ್ಕೆ 13 ಇಂಚಸ್ಗೆ ನಾನು ಮಾರ್ಕ್ ಮಾಡ್ಕೊಂತಾ ಇದ್ದೀನಿ. ನಾರ್ಮಲ್ ಸ್ಲೀವ್ ಆದ್ರೆ 10 ಇಂಚಸ್ಗೆ ಮಾರ್ಕ್ ಮಾಡ್ಕೋಬೇಕು. ಪಪ್ ಸ್ಲೀವ್ ಆಗಿರೋದ್ರಿಂದ 3 ಇಂಚಸ್ ಎಕ್ಸ್ಟ್ರಾ ಮಾರ್ಕ್ ಮಾಡಿ ನಾನು ಕಟಿಂಗ್ ಮಾಡ್ಕೊಂತಾ ಇದ್ದೀನಿ. ಸೊ ನೋಡಿ, ಈ ರೀತಿ ಕಟಿಂಗ್ ಮಾಡ್ಕೊಂತಾ ಇದ್ದೀನಿ. ಈ ರೀತಿ ಪಲ್ಲು ಪಾರ್ಟ್ ಅಲ್ಲಿ ನನಗೆ ಸ್ಲೀವ್ಗೆ ಎಷ್ಟು ಬೇಕಾಗುತ್ತೋ ಅಷ್ಟು ನಾನು ಕಟಿಂಗ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ನೋಡಿ, ಸ್ಲೀವ್ ಲೆಂತ್ ಬಂದು 13 ಇಂಚಸ್ ಇದೆ, ವಿಡ್ತ್ ಬಂದು 8.5 ಇದೆ, 8.5 ಇಂಚಸ್ ಇದೆ. ಸೊ ಇವಾಗ ನಾರ್ಮಲ್ ಸ್ಲೀವ್ಗೆ ಯಾವ ರೀತಿ ನಾವು ಮಾರ್ಕ್ ಮಾಡ್ತೀವೋ ಅದೇ ತರನೇ 8.5 ಇಂಚಸ್ಗೆ ಮಾರ್ಕ್ ಮಾಡ್ತಾ ಇದ್ದೀನಿ. ನೋಡಿ, ಸೇಮ್ ಅದೇ ತರನೇ ಈ ಕಡೆನು 8.5 ಇಂಚಸ್ಗೆ ಮಾರ್ಕ್ ಮಾಡ್ತಾ ಇದ್ದೀನಿ. ಈ ರೀತಿ ಮಾರ್ಕ್ ಮಾಡ್ಕೊಂಡು ನಾನು ಸ್ಟ್ರೈಟ್ ಲೈನ್ ಡ್ರಾ ಮಾಡ್ತಾ ಇದ್ದೀನಿ. ನೋಡಿ, ಇವಾಗ ಈ 8 ಇಂಚಸ್ ಏನಿದೆ ಅಲ್ಲಿಂದ ಆ ಕಡೆ 2 ಇಂಚಸ್ಗೆ ಮಾರ್ಕ್ ಮಾಡ್ತಾ ಇದ್ದೀನಿ ಸ್ಲೀವ್ ಶೇಪ್ ತೆಗೆಯೋದಿಕ್ಕೆ. ನೋಡಿ, ಸೊ ಅಂಡ್ ಈ ಕಡೆ ಪಪ್ ಸ್ಲೀವ್ ಕಡೆ ಬರುತ್ತೆ 3 ಇಂಚಸ್ಗೆ ಮಾರ್ಕ್ ಮಾಡ್ತಾ ಇದ್ದೀನಿ. ಇದು ಪಪ್ ಸ್ಲೀವ್ ಆಗಿರೋದ್ರಿಂದ 3 ಇಂಚಸ್ ಎಕ್ಸ್ಟ್ರಾ ಮಾರ್ಕ್ ಮಾಡ್ತಾ ಇದ್ದೀನಿ. ನೋಡಿ, ಸೊ ಇದು ಮಾರ್ಕ್ ಮಾಡಿದಾದ್ಮೇಲೆ ಈ ಸೆಂಟರ್ ಲೈನ್ ಏನಿದೆ ಇಲ್ಲಿ 4 ಇಂಚಸ್ಗೆ ಮಾರ್ಕ್ ಮಾಡ್ತಾ ಇದ್ದೀನಿ. ಸೊ ಇಷ್ಟೇ ಕಂಪ್ಲೀಟ್ ಆಗಿ ಮಾರ್ಕಿಂಗ್ ಎಲ್ಲಾನಾಯ್ತು. ಇನ್ನೊಂದ್ಸಲ ತೋರಿಸ್ತೀನಿ ನೋಡಿ. ಈ ರೀತಿ ಫಸ್ಟ್ 8.5 ಇಂಚಸ್ಗೆ ಮಾರ್ಕ್ ಮಾಡಿದ್ದೀನಿ, ಆಮೇಲೆ 2 ಇಂಚಸ್, ಮತ್ತೆ ಈ ಕಡೆ 3 ಇಂಚಸ್, ಮತ್ತೆ ಸೆಂಟರ್ ಅಲ್ಲಿ 4 ಇಂಚಸ್. ಇಷ್ಟೇ ಸ್ಲೀವ್ ಮಾರ್ಕಿಂಗ್ ಮಾಡೋದು. ಇವಾಗ ಯಾವ ರೀತಿ ಕಟ್ ಮಾಡೋದು ಅಂತ ತೋರಿಸ್ತೀನಿ. ಸೊ ನೋಡಿ, ಈ ಕಡೆ ಮಾರ್ಕ್ ಮಾಡಿದ್ದೆ ಅಲ್ವಾ 2 ಇಂಚಸ್, ಅಲ್ಲಿಂದ 4 ಇಂಚಸ್ ಮಾರ್ಕ್ ಮಾಡಿದ್ದೆ ಅಲ್ವಾ, ಅಲ್ಲಿಂದ ಈ ಕಡೆ 3 ಇಂಚಸ್ಗೆ ನೀಟಾಗಿ ಈ ರೀತಿ ಮಾರ್ಕಿಂಗ್ ಹಾಕೊಂತಾ ಇದ್ದೀನಿ. ಶೇಪ್ ತೆಗಿತಾ ಇದ್ದೀನಿ, ಸ್ಲೀವ್ ಶೇಪ್. ನೋಡಿ, ಈ ರೀತಿ ಬರುತ್ತೆ ಪಪ್ ಸ್ಲೀವ್ಗೆ. ಜಸ್ಟ್ ಇವಾಗ ಇದನ್ನ ನೀಟಾಗಿ ಈ ರೀತಿ ಕಟ್ ಮಾಡ್ಕೊಂತಾ ಇದ್ದೀನಿ. ನೋಡಿ, ಸೊ ನೋಡಿ, ಈ ರೀತಿ ಕಟ್ ಮಾಡ್ಕೊಂಡಿದ್ದೀನಿ. ಇವಾಗ ಈ 4 ಇಂಚಸ್ಗೆ ಮಾರ್ಕ್ ಮಾಡಿದ್ದೆ ಅಲ್ವಾ, ಸೆಂಟರ್ ಅಲ್ಲಿ ಇಲ್ಲಿ ಟಾಕ ಹಾಕೋಬೇಕು, ಒಂಥರ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು. ಅಂಡ್ ಈ ಕಡೆನೂ ಅಷ್ಟೇ ಸೆಂಟರ್ ಅಲ್ಲಿ ಕಟ್ ಮಾಡ್ಕೋಬೇಕು. ನೋಡಿ, ಮತ್ತೆ ಸ್ಟಿಚ್ ಮಾಡಿದಾಗ ತೋರಿಸ್ತೀನಿ ಇದು ಕಟ್ ಮಾಡಿದ್ದೆ ಯಾಕೆ ಅಂತ. ಸೊ ನೋಡಿ, ಸ್ಲೀವ್ಸ್ ಕಟಿಂಗು ಈ ರೀತಿ ಬಂದಿದೆ ನೀಟಾಗಿ. ಫ್ರಂಟ್ ಗೆ ಈ ರೀತಿ ಪಿಂಕ್ ಕಲರ್ ಬಂದಿದೆ ಅಂಡ್ ಬ್ಯಾಕ್ ಸೈಡ್ ಸ್ವಲ್ಪ ಯೆಲ್ಲೋ ಪಾರ್ಟ್ ಯೂಸ್ ಮಾಡ್ಕೊಂಡಿದೀನಿ. ಏನ್ ಪರವಾಗಿಲ್ಲ, ಚೆನ್ನಾಗಿ ಕಾಣಿಸುತ್ತೆ. ಇವಾಗ ಇದು ಸ್ಲೀವ್ ಸ್ಟಿಚ್ ಮಾಡೋದು ಯಾವ ತರ ಅಂತ ತೋರಿಸ್ಕೊಡ್ತೀನಿ. ನೋಡಿ, ನಾನು ಕಟ್ ಮಾಡಿದ್ದೆ ಅಲ್ವಾ, ಅವಾಗೆ ಸೆಂಟರ್ ಅಲ್ಲಿ ಮತ್ತೆ ಸೈಡ್ ಅಲ್ಲಿ ನೋಡಿ ಮಾರ್ಕ್ ಮಾಡ್ತಾ ಇದ್ದೀನಿ. ಇಲ್ಲಿಗೆ ಫ್ರಿಲ್ಸ್ ಸ್ಟಿಚ್ ಮಾಡ್ಕೋಬೇಕು. ಇವಾಗ ಗುಂಡ್ ಪಿನ್ ಯೂಸ್ ಮಾಡಿ ನಾನು ಆ ಕಡೆ 3 ಫ್ರಿಲ್ಸ್ ಬರುತ್ತೆ, ಈ ಕಡೆ 3 ಫ್ರಿಲ್ಸ್ ಬರುತ್ತೆ. ಚಿಕ್ಕ ಚಿಕ್ಕದಾಗಿ ಪ್ಲೀಟ್ಸ್ ತರ ಇಟ್ಕೊಂಡು ಸ್ಟಿಚಸ್ ಹಾಕೋಬೇಕು. ನೋಡಿ, ನಾನು ತೋರಿಸ್ತಾ ಇದ್ದೀನಲ್ವಾ, ಒಂದೊಂದೇ ಗುಂಡ್ ಪಿನ್ ಹಾಕ್ತಾ ಇದ್ದೀನಿ. ಸೊ ನೋಡಿ, ಆ ಕಡೆ 3 ಪ್ಲೀಟ್ಸ್ ಬರುತ್ತೆ, ಈ ಕಡೆ 3 ಪ್ಲೀಟ್ಸ್ ಬರುತ್ತೆ. ಅಂಡ್ ಸೆಂಟರ್ ಅಲ್ಲಿ ನಾನು ಮಾರ್ಕ್ ಮಾಡಿದ್ದೀನಲ್ವಾ, ಅಲ್ಲಿ ಹಾಗೇನೆ ಬಿಡಬೇಕು. ಅಲ್ಲಿ ಪ್ಲೀಟ್ಸ್ ಏನು ಇಟ್ಕೋಬಾರ್ದು, ಅವಾಗ ಪಪ್ ಸ್ಲೀವ್ ಬರಲ್ಲ. ಸೆಂಟರ್ ಅಲ್ಲಿ ಸ್ವಲ್ಪ ಲೈಟ್ ಆಗಿ ಬಿಡಬೇಕು. ನಾನು ಕಟ್ ಮಾಡಿದ್ದೆ ಅಲ್ವಾ ಅವಾಗ, ಅದನ್ನ ಬಿಟ್ಟು ಆ ಕಡೆ 3 ಪ್ಲೀಟ್ಸ್, ಈ ಕಡೆ 3 ಪ್ಲೀಟ್ಸ್ ಬರೋ ತರ ಸ್ಟಿಚಸ್ ಹಾಕೋಬೇಕು. ಸೊ ನೋಡಿ, ಈ ರೀತಿ ನಾನು ಇದು ಗುಂಡ್ ಪಿನ್ ಎಲ್ಲಾನು ನೀಟಾಗಿ ಇಟ್ಕೊಂಡು ಪಿನ್ಸ್ ಹಾಕೊಂಡಿದ್ದೀನಿ. ಇವಾಗ ಇದನ್ನ ಒಂದೊಂದೇ ಪ್ಲೀಟ್ಸ್ ಸ್ಟಿಚ್ ಮಾಡ್ಕೋಬೇಕು. ಗುಂಡ್ ಪಿನ್ ರಿಮೂವ್ ಮಾಡ್ಕೊಂಡು ಸ್ಟಿಚಸ್ ಹಾಕೊಂತಾ ಇದ್ದೀನಿ. ಸೊ ನೋಡಿ, ಈ ರೀತಿ ಸ್ಟಿಚ್ ಮಾಡ್ಕೊಂಡಿದ್ದೀನಿ. ಇಷ್ಟೇ ಪಪ್ ಸ್ಲೀವ್ ಸ್ಟಿಚ್ ಮಾಡೋದು. ಇದೇ ತರನೇ ಇನ್ನೊಂದು ಸ್ಲೀವ್ ಕೂಡ ಸ್ಟಿಚ್ ಮಾಡ್ಕೋಬೇಕು. ಸೊ ಇವಾಗ ಬಾಡಿ ಪಾರ್ಟ್ ಕಟಿಂಗು ಮತ್ತೆ ಸ್ಟಿಚಿಂಗ್ ತೋರಿಸ್ತೀನಿ. ನೋಡಿ, ಇದು ಬಂದು ಪಲ್ಲು ಪಾರ್ಟ್. ಅವಾಗೆ ಸ್ಲೀವ್ಸ್ಗೆ ಕಟ್ ಮಾಡ್ಕೊಂಡಿದ್ದೆ ಅಲ್ವಾ, ಮಿಕ್ಕಿರೋ ಕ್ಲಾತ್ ಇದು. ಇದರಲ್ಲಿ ಬಾಡಿ ಪಾರ್ಟ್ಗೆ ಎಷ್ಟು ಬೇಕೋ ಅಷ್ಟು ನಾನು ಕಟ್ ಮಾಡ್ಕೊಂತೀನಿ.
ಸೊ ಲೆಂತ್ ಬಂದು 14 ಇಂಚಸ್ಗೆ ಮಾರ್ಕ್ ಮಾಡಿದ್ದೀನಿ ಅಂಡ್ ವಿಡ್ತ್ ಬಂದು 10 ಇಂಚಸ್ಗೆ ಮಾರ್ಕ್ ಮಾಡಿದ್ದೀನಿ. ನೋಡಿ ಈ ರೀತಿ ಮಾರ್ಕ್ ಮಾಡಿಕೊಂಡು ಬಾಡಿ ಪಾರ್ಟ್ಗೆ ಇಷ್ಟೇ ಬೇಕಾಗತ್ತೆ ಕಟ್ ಮಾಡ್ಕೊಂತ ಇದೀನಿ. ನಿಮ್ಗೆ ಜಾಸ್ತಿ ಬೇಕು ಅಂದ್ರೆ ಸ್ವಲ್ಪ ಎಕ್ಸ್ಟ್ರಾನೇ ತಗೋಬಹುದು. ಇದು ಕಂಪ್ಲೀಟ್ ಬಾಡಿ ಪಾರ್ಟ್ ನನ್ನ ಸೈಜ್ಗೆ ಸ್ಟಿಚ್ ಮಾಡ್ಕೊಂತ ಇದೀನಿ. ಅದಕ್ಕೆ 14 ಇಂಟು 10 ಇಂಚಸ್ಗೆ ಮಾರ್ಕ್ ಮಾಡಿಕೊಂಡು ಕಟ್ ಮಾಡ್ಕೊಂಡಿದ್ದೀನಿ. ಈ ಬಾಡಿ ಪಾರ್ಟ್ ಲೆಂತ್ ವಿಡ್ತ್ ಏನಿದೆ 32 ಸೈಜ್ ಮತ್ತೆ 28 ಇಂದ 35 ಒಳಗಡೆ ಆಗತ್ತೆ. ಸೊ ನೋಡಿ 14 ಇಂಟು 10 ಇಂಚಸ್ ತಗೊಂಡಿದ್ದೀನಿ ಬಾಡಿ ಪಾರ್ಟ್ಗೆ. ಅಂಡ್ ಇದು ಬಂದು ಶೋಲ್ಡರ್ ಲೆಂತ್ 5 ಇಂಚಸ್ಗೆ ಮಾರ್ಕ್ ಮಾಡಿದ್ದೀನಿ. ಅಂಡ್ ಆರ್ಮ್ ಹೋಲ್ ಬಂದು 5.5 ಇಂಚಸ್ಗೆ ಮಾರ್ಕ್ ಮಾಡ್ತಾ ಇದ್ದೀನಿ. ಸೊ ಇವಾಗ ಈ ರೀತಿ ಸ್ಟ್ರೈಟ್ ಆಗಿ ಮಾರ್ಕ್ ಮಾಡ್ತಾ ಇದ್ದೀನಿ. ಒಂದು ಗೆರೆ ತರ ಎಳಿಬೇಕು. ಅಂಡ್ ಈ ಕಡೆನೂ ಅಷ್ಟೇ ಸ್ಲೀವ್ ಪಾರ್ಟ್ಗೆ ಈ ರೀತಿ ಒಂದು ಲೈನ್ ಹಾಕಿದ್ದೀನಿ. ಇವಾಗ ಶೇಪ್ ತೆಗಿತಾ ಇದ್ದೀನಿ. ಸ್ಲೀವ್ ಶೇಪ್ ಆರ್ಮ್ ಶೇಪ್ ತರ ತೆಗಿತಾ ಇದ್ದೀನಿ. ನೋಡಿ ಈ ರೀತಿ ನೀಟಾಗಿ ಬರುತ್ತೆ. ಅಂಡ್ ಇವಾಗ ನೆಕ್ ಪಾರ್ಟ್ ಏನಿದೆ ಅದನ್ನ ನೆಕ್ ಲೆಂತ್ ಬಂದು 2.5 ಇಂಚಸ್ಗೆ ಮಾರ್ಕ್ ಮಾಡ್ತಾ ಇದ್ದೀನಿ. ನೋಡಿ ಈ ರೀತಿ ಬರುತ್ತೆ. ಅಂಡ್ ನೆಕ್ ಡೀಪ್ ಬಂದು ಬ್ಯಾಕ್ ನೆಕ್ ಇದು 7 ಇಂಚಸ್ಗೆ ಮಾರ್ಕ್ ಮಾಡ್ತಾ ಇದ್ದೀನಿ. ಇದು ಓನ್ಲಿ ಬ್ಯಾಕ್ ಪಾರ್ಟ್ ಏನಿದೆ ಬ್ಯಾಕ್ ಪಾರ್ಟ್ ಮೆಜರ್ಮೆಂಟ್ ಮಾತ್ರ ನಾನು ತೋರಿಸ್ತಾ ಇದ್ದೀನಿ. ನೋಡಿ ಈ ರೀತಿ ಮಾರ್ಕ್ ಮಾಡ್ತಾ ಇದ್ದೀನಿ. ಈ ರೀತಿ ಗೆರೆ ತರ ಎಳೆದ್ಬಿಟ್ಟು ಶೇಪ್ ತೆಗ್ದಿದ್ದೀನಿ ಬ್ಯಾಕ್ ಪಾರ್ಟ್ ಹತ್ರ. ಅಂಡ್ ಇದು ಬಂದು ಈ ಕಡೆ 8 ಇಂಚಸ್ಗೆ ಮಾರ್ಕ್ ಮಾಡ್ತಾ ಇದ್ದೀನಿ. ಈ ರೀತಿ ಬಾಡಿ ಪಾರ್ಟ್ ಎಲ್ಲಾನು ನೀಟಾಗಿ ಮಾರ್ಕಿಂಗ್ ಆಗಿದೆ. ಸೊ ಇವಾಗ ಕಟ್ ಮಾಡ್ಕೊಂತ ಇದ್ದೀನಿ. ನೋಡಿ ನಾನು ಯಾವ ರೀತಿ ಮಾರ್ಕ್ ಮಾಡಿದ್ದೀನೋ ಅದೇ ತರನೇ ಕಟ್ ಮಾಡ್ತಾ ಇದ್ದೀನಿ. ಇದು ಬಂದು ಬ್ಯಾಕ್ ಪಾರ್ಟ್ ಒಂದೇ ಕಟ್ ಮಾಡ್ತಾ ಇದ್ದೀನಿ. ಈ ನೆಕ್ ಪಾರ್ಟ್ ಏನಿದೆ ಅದು ಬ್ಯಾಕ್ ನೆಕ್ ಅದೊಂದೇ ಕಟ್ ಮಾಡ್ತಾ ಇದ್ದೀನಿ. ಫ್ರಂಟ್ ಮತ್ತೆ ಮಾರ್ಕ್ ಮಾಡಿ ಕಟ್ ಮಾಡಿ ತೋರಿಸ್ತೀನಿ. ನೋಡಿ ಎಷ್ಟು ನೀಟಾಗಿ ಬಂದಿದೆ. ಇವಾಗ ಇದನ್ನ ಸಪರೇಟ್ ಮಾಡ್ಕೊಂತ ಇದ್ದೀನಿ ಬ್ಯಾಕ್ ಪಾರ್ಟ್. ಸೊ ಬ್ಯಾಕ್ ಪಾರ್ಟ್ ರೆಡಿ ಆಗಿದೆ. ನೋಡಿ ಇಷ್ಟೇ ಬ್ಯಾಕ್ ಪಾರ್ಟ್ ಕಟಿಂಗು. ನೋಡಿ ಎಷ್ಟು ನೀಟಾಗಿ ಬಂದಿದೆ. ಇದು ಬ್ಯಾಕ್ ನೆಕ್ ಡಿಸೈನ್ ಬೇರೆ ಬೇಕು ಅಂದ್ರೆ ಬೇರೆ ತರನು ಕಟಿಂಗ್ ಮಾಡ್ಕೋಬಹುದು. ಸೊ ನೋಡಿ ಇವಾಗ ಫ್ರಂಟ್ ಪಾರ್ಟ್ಗೆ ನಾನು ನೆಕ್ ಲೆಂತ್ 2.5 ಇಂಚಸ್ಗೆ ಮಾರ್ಕ್ ಮಾಡ್ತಾ ಇದ್ದೀನಿ. ಸೇಮ್ ಅದೇ ತರಾನೇ ಬ್ಯಾಕ್ ಪಾರ್ಟ್ಗೆ ಯಾವ ತರ ಮಾರ್ಕ್ ಮಾಡಿದ್ದೆ ಅದೇ ತರಾನೇ. ಅಂಡ್ ನೆಕ್ ಡೀಪ್ ಬಂದು 5 ಇಂಚಸ್ಗೆ ಮಾರ್ಕ್ ಮಾಡಿದೆ ಫ್ರಂಟ್ ನೆಕ್. ನೋಡಿ ಈ ರೀತಿ ಮಾರ್ಕ್ ಮಾಡ್ಬಿಟ್ಟು ಶೇಪ್ ತೆಗಿತಾ ಇದ್ದೀನಿ ರೌಂಡ್ ಶೇಪ್. ಬೇರೆ ತರ ಡಿಸೈನ್ ಕೂಡ ಮಾರ್ಕ್ ಮಾಡ್ಕೊಂಡು ಕಟ್ ಮಾಡ್ಕೋಬಹುದು. ಅಂಡ್ ಹಾರ್ಮ್ ಶೇಪ್ ತೆಗಿತಾ ಇದ್ದೀನಿ. 10 ಇಂಚು ಹಾರ್ಮ್ ಶೇಪ್ ತೆಗಿತಾ ಇದ್ದೀನಿ ಫ್ರಂಟ್ ಅಲ್ಲಿ. ಸೊ ನೋಡಿ ಈ ರೀತಿ ಕಟ್ ಮಾಡ್ಕೊಂಡಿದ್ದೀನಿ. ಹಾರ್ಮ್ ಶೇಪ್ 10 ಇಂಚ್ ಮಾತ್ರ ತೆಗಿತಾ ಇದ್ದೀನಿ ಫ್ರಂಟ್ ಅಲ್ಲಿ. ಸೊ ಇಷ್ಟೇ ಫ್ರಂಟ್ ಪಾರ್ಟ್ ರೆಡಿ ಆಗಿದೆ. ಸೊ ಇವಾಗ ಈ ಫ್ರಂಟ್ ಪಾರ್ಟ್ ಬ್ಯಾಕ್ ಪಾರ್ಟ್ ಬಾಡಿ ಪಾರ್ಟ್ ಏನಿದೆ ಇವೆರಡಕ್ಕೂ ಲೈನಿಂಗ್ ಆಡ್ ಮಾಡ್ಕೊಂಡು ಸ್ಟಿಚಸ್ ಹಾಕೋಬೇಕು. ನೋಡಿ ಸೇಮ್ ಅದೇ ತರಾನೇ ಕಟ್ ಮಾಡಿ ಪಿನ್ಸ್ ಹಾಕಿದ್ದೀನಿ. ಇದಕ್ಕೆ ನೆಕ್ ಪಾರ್ಟ್ ಏನಿದೆ ಅದನ್ನ ಸ್ಟಿಚ್ ಮಾಡ್ಕೋಬೇಕು. ಸೊ ನೋಡಿ ಫ್ರಂಟ್ ನೆಕ್ ಬ್ಯಾಕ್ ನೆಕ್ ಎರಡೂ ರೀತಿ ಸ್ಟಿಚ್ ಮಾಡ್ಕೊಂಡಿದ್ದೀನಿ. ಇವಾಗ ಸೈಡ್ಗೆ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು. ಈ ರೀತಿ ಕಟ್ ಮಾಡೋದ್ರಿಂದ ಫಿನಿಶಿಂಗ್ ಎಲ್ಲಾನು ಕರೆಕ್ಟ್ ಆಗಿ ಬರುತ್ತೆ. ನೋಡಿ ಈ ರೀತಿ ಕಟ್ ಮಾಡ್ಕೊಂಡು ಆಪೋಸಿಟ್ ಆಗಿ ಫೋಲ್ಡ್ ಮಾಡ್ಕೊಂಡು ಈ ಬಾಡಿ ಪಾರ್ಟ್ ಏನಿದೆ ಇದನ್ನ ಕಂಪ್ಲೀಟ್ ಆಗಿ ಒಂದು ಸ್ಟಿಚ್ ಹಾಕೋಬೇಕು. ಸೊ ನೋಡಿ ಈ ರೀತಿ ನಾನು ನೀಟಾಗಿ ಸ್ಟಿಚ್ ಮಾಡ್ಕೊಂಡಿದ್ದೀನಿ. ಇವಾಗ ಶೋಲ್ಡರ್ ಪಾರ್ಟ್ ಏನಿದೆ ಅದನ್ನ ಸ್ಟಿಚಸ್ ಹಾಕೋಬೇಕು. ಆಮೇಲೆ ಸ್ಲೀವ್ಸ್ ನಾನು ತೋರಿಸ್ದೆ ಅಲ್ವಾ ಸ್ಟಿಚ್ ಮಾಡಿ ಅದನ್ನ ಅಟ್ಯಾಚ್ ಮಾಡ್ಕೋಬೇಕು ಅಷ್ಟೇ. ನೋಡಿ ಬಾಡಿ ಪಾರ್ಟ್ ರೆಡಿ ಆಗುತ್ತೆ. ಎರಡು ಸ್ಲೀವ್ಸ್ ನೀಟಾಗಿ ಈ ರೀತಿ ಅಪೋಸಿಟ್ ಆಗಿ ತಗೊಂಡು ಸ್ಟಿಚ್ ಮಾಡ್ಕೋಬೇಕು. ನಾನು ಫ್ರಂಟ್ ಗೆ ಬರುತ್ತೆ ಅಂತ ಹೇಳಿದೆ ಅಲ್ವಾ ಪಿಂಕ್ ಪಾರ್ಟ್, ಅದು ಫ್ರಂಟ್ ಗೆ ಬರೋ ತರ ನೋಡ್ಕೊಂಡು ನೀಟಾಗಿ ಸ್ಟಿಚ್ ಮಾಡ್ಕೋಬೇಕು. ನೋಡಿ ಬಾಡಿ ಪಾರ್ಟ್ ರೆಡಿ ಆಗಿದೆ. ಈ ರೀತಿ ಸ್ಟಿಚ್ ಮಾಡ್ಕೊಂಡಿದ್ದೀನಿ. ಇವಾಗ ಬಾಟಮ್ ಪಾರ್ಟ್ ಕಟಿಂಗ್ ಮತ್ತೆ ಸ್ಟಿಚಿಂಗ್ ತೋರಿಸ್ತೀನಿ. ಸೊ ನೋಡಿ ಪಲ್ಲು ಪಾರ್ಟ್ ಕಟ್ ಮಾಡಿದ್ದು ಆದ್ಮೇಲೆ ಮಿಕ್ಕಿರೋ ಕ್ಲಾತ್ ಇದು 4 ಮೀಟರ್ ಇದೆ. ಇದು ಕಂಪ್ಲೀಟ್ ಆಗಿ ಸ್ಯಾರಿ. ನೋಡಿ ಸ್ವಲ್ಪ ಎಕ್ಸ್ಟ್ರಾನೇ ಇದೆ. ಈ ಕಡೆ ಒಂದು 10 ಇಂಚಸ್ ಎಕ್ಸ್ಟ್ರಾ ಇದೆ. ನೋಡಿ ಇದನ್ನ ನೀಟಾಗಿ ನಾನು ಫೋಲ್ಡ್ ಮಾಡ್ತಾ ಇದೀನಲ್ವಾ ಇದೇ ತರಾನೇ ಫೋಲ್ಡಿಂಗ್ ಮಾಡ್ಕೋಬೇಕು. ಸೊ ನೋಡಿ ಈ ರೀತಿ ಫೋಲ್ಡ್ ಮಾಡಿದೀನಿ. 16 ಲೇಯರ್ಸ್ ಬರಬೇಕು. ನೋಡಿ ಈ ರೀತಿ ಫೋಲ್ಡ್ ಮಾಡಿದೀನಿ. ಇದು ಕರೆಕ್ಟ್ ಆಗಿ 16 ಲೇಯರ್ಸ್ ಬರಬೇಕು. ನೋಡಿ ಇವಾಗ ಲೆಂತ್ ಎಷ್ಟು ಬೇಕು ಅಂತ ಮಾರ್ಕ್ ಮಾಡ್ತಾ ಇದ್ದೀನಿ. ನನಗೆ 41 ಇಂಚಸ್ ಆದ್ರೆ ಸಾಕಾಗತ್ತೆ. ನೀವು ಸ್ವಲ್ಪ ಉದ್ದ ಇದ್ದೀರಾ ಅಂತಂದ್ರೆ ಸ್ವಲ್ಪ ಎಕ್ಸ್ಟ್ರಾನು ತಗೋಬಹುದು. ಸೊ ನೋಡಿ 41 ಇಂಚಸ್ಗೆ ಮಾರ್ಕ್ ಮಾಡಿ ಎಕ್ಸ್ಟ್ರಾ ಕ್ಲಾತ್ ಕಟ್ ಮಾಡ್ಕೊಂಡಿದ್ದೀನಿ. ಈ ರೀತಿ 16 ಲೇಯರ್ಸ್ ಬರಬೇಕು. ಇವಾಗ
ಇದು ಎಷ್ಟಿದೆ ಅಂತ ಲೆಂತ್ ನೋಡ್ತಾ ಇದ್ದೀನಿ ನೋಡಿ. 10.5 ಇಂಚಸ್ ಇದೆ ಕರೆಕ್ಟ್ ಆಗಿ. ಇಲ್ಲಿಗೆ ಟೇಪ್ ಸೆಂಟರ್ಗೆ ಫೋಲ್ಡ್ ಮಾಡಿಕೊಂಡು ಮಾರ್ಕ್ ಮಾಡ್ತಾ ಇದ್ದೀನಿ ನೋಡಿ. ಈ ರೀತಿ ಸೆಂಟರ್ ಅಲ್ಲಿ ಒಂದು ಮಾರ್ಕಿಂಗ್ ಮಾಡಿದ್ದೀನಿ. ಇವಾಗ ಸೆಂಟರ್ ಅಲ್ಲಿ ಮಾರ್ಕಿಂಗ್ ಮಾಡಿದ್ದೀನಲ್ವಾ, ಆ ಕಡೆ ಈ ಕಡೆ 2 ಇಂಚಸ್ ಎಕ್ಸ್ಟ್ರಾ ಮಾರ್ಕ್ ಮಾಡ್ತಾ ಇದ್ದೀನಿ. ಸೆಂಟರ್ ಪಾಯಿಂಟ್ ಏನಿದೆ ಆ ಕಡೆ ಈ ಕಡೆ 2 ಇಂಚಸ್ ಮಾರ್ಕ್ ಮಾಡಿದ್ದೀನಿ. ಇವಾಗ ನೀಟಾಗಿ ಸೈಡ್ಗೆ ಮಾರ್ಕ್ ಮಾಡಿಕೊಂಡು ಕಟಿಂಗ್ ಮಾಡ್ಕೋಬೇಕು ನೋಡಿ. ನಾನು ತೋರಿಸ್ತಾ ಇದ್ದೀನಲ್ವಾ, ಇದೇ ತರ ಸ್ಟ್ರೈಟ್ ಆಗಿ ಈ ಬಾರ್ಡರ್ ಪಾರ್ಟ್ ಏನಿದೆ ಅಲ್ಲಿಂದ ನೀಟಾಗಿ ಈ ರೀತಿ ಗೆರೆ ತರ ಮಾರ್ಕಿಂಗ್ ಮಾಡ್ತಾ ಇದ್ದೀನಿ. ಸೇಮ್ ಅದೇ ತರನೇ ಈ ಕಡೆನೂ ಮಾರ್ಕ್ ಮಾಡ್ಕೋಬೇಕು. ಸೊ ನೋಡಿ, ಈ ರೀತಿ ಸ್ಟ್ರೈಟ್ ಆಗಿ ನಾನು ಮಾರ್ಕ್ ಮಾಡಿದ್ದೀನಿ ಆ ಕಡೆ ಈ ಕಡೆ. ಇವಾಗ ಈ ಎಕ್ಸ್ಟ್ರಾ ಕ್ಲಾತ್ ಎಲ್ಲಾನು ನೀಟಾಗಿ ಕಟ್ ಮಾಡ್ಕೋಬೇಕು. ಸೊ ನೋಡಿ, ನಾನು ತೋರಿಸ್ತಾ ಇದ್ದೀನಲ್ವ, ಇದೇ ತರನೇ ಕಟ್ ಮಾಡ್ಕೋಬೇಕು. ಸೊ ಈ ರೀತಿ ನಾನು ಎಕ್ಸ್ಟ್ರಾ ಕ್ಲಾತ್ ಎಲ್ಲಾನು ಕಟ್ ಮಾಡ್ಕೊಂಡಿದ್ದೀನಿ. ಇವಾಗ ಈ ಲೇಯರ್ಸ್ ಎಲ್ಲಾನು ನೀಟಾಗಿ ಫೋಲ್ಡ್ ಮಾಡ್ಕೊಂಡು ಸ್ಟಿಚಸ್ ಹಾಕೋಬೇಕು. ನೀವು ಲೆಹೆಂಗಾ ಸ್ಟಿಚ್ ಮಾಡಬೇಕು ಅಂದ್ರೂ ಅಷ್ಟೇ ಸೇಮ್ ಇದೇ ತರನೇ ಕಟ್ ಮಾಡ್ಕೊಂಡು ಇದಕ್ಕೆ ಇದು ಬೆಲ್ಟ್ ಪಾರ್ಟ್ ಆಡ್ ಮಾಡ್ಕೊಂಡ್ರೆ ಸಾಕು, ಲೆಹೆಂಗಾನು ರೆಡಿ ಆಗತ್ತೆ ನೋಡಿ. ಈ ರೀತಿ ಇಷ್ಟು ನೀಟಾಗಿ ಬಂದಿದೆ ಲೇಯರ್ಸ್ ಎಲ್ಲಾನು. ಇವಾಗ ಇದನ್ನ ಈ ರೀತಿ ಒಂದೊಂದೇ ಫೋಲ್ಡ್ ಮಾಡ್ಕೊಂಡು ಸ್ಟಿಚಸ್ ಹಾಕೋಬೇಕು. ಒಂದು ತೋರಿಸ್ತೀನಿ ಯಾವ ರೀತಿ ಸ್ಟಿಚ್ ಮಾಡೋದು ಅಂತ ನೋಡಿ. ಸೊ ನೋಡಿ, ಈ ರೀತಿ ಎರಡನ್ನೂ ಫೋಲ್ಡ್ ಮಾಡ್ಕೊಂಡು ನೀಟಾಗಿ ಸ್ಟ್ರೈಟ್ ಆಗಿ ಒಂದು ಸ್ಟಿಚ್ ಹಾಕ್ತಾ ಇದ್ದೀನಿ. ಈ ಬಾರ್ಡರ್ ಏನಿದೆ ಅಲ್ಲಿಂದ ಕಂಪ್ಲೀಟ್ ಆಗಿ ಒಂದು ಸ್ಟಿಚ್ ಹಾಕೋಬೇಕು. ನಾನು ತೋರಿಸ್ತಾ ಇದ್ದೀನಲ್ಲ, ಇದೇ ತರನೇ ಎಲ್ಲಾನು ಪ್ಲೀಟ್ಸ್ ಲೇಯರ್ಸ್ ತರ ಬಂದಿದೆ ಅಲ್ವಾ, ಇವೆಲ್ಲಾನು ನೀಟಾಗಿ ಸ್ಟಿಚಸ್ ಹಾಕೋಬೇಕು. ಇಲ್ಲಿಗೆ ಸೈಡ್ಗೆ ಸ್ಟಿಚ್ ಮಾಡ್ಕೋಬೇಕು ನೋಡಿ. ಇಷ್ಟು ನೀಟಾಗಿ ಬಂದಿದೆ. ಈ ರೀತಿ ಬರುತ್ತೆ. ಕೆಲವರು ಈ ಬಾರ್ಡರ್ ಪಾರ್ಟ್ ಏನಿದೆ ಅದನ್ನ ಕಟ್ ಮಾಡಿ ಸ್ಟಿಚ್ ಮಾಡ್ತಾರೆ. ಸ್ವಲ್ಪ ಜಾಸ್ತಿ ಪ್ರೋಸೆಸ್ ಅನ್ಸತ್ತೆ. ಈ ರೀತಿ ಕಟ್ ಮಾಡ್ಕೊಂಡು ಸ್ಟಿಚಸ್ ಹಾಕೊಂಡ್ರೆ ಸ್ವಲ್ಪ ಈಸಿ ಆಗುತ್ತೆ ನೋಡಿ. ಇಷ್ಟು ನೀಟಾಗಿ ಬಂದಿದೆ. ಇವಾಗ ಲೈನಿಂಗ್ ಪಾರ್ಟ್ ಯಾವ ತರ ಕಟ್ ಮಾಡೋದು ಅಂತ ತೋರಿಸ್ತೀನಿ ನೋಡಿ. ಲೈನಿಂಗ್ ಬಂದು 2 ಮೀಟರ್ ತಗೊಂಡಿದ್ದೀನಿ. 3 ಮೀಟರ್ ತಗೋಬಹುದು. 3 ಮೀಟರ್ ತಗೊಂಡು ಇದು ಅಂಬ್ರೆಲಾ ಕಟ್ ತರ ಕಟ್ ಮಾಡ್ಕೊಂಡು ಕೂಡ ಅಟ್ಯಾಚ್ ಮಾಡ್ಕೋಬಹುದು. ಬಟ್ ನನ್ನ ಹತ್ರ ಲೈನಿಂಗ್ ಸ್ವಲ್ಪನೇ ಇತ್ತು, ಅದಕ್ಕೆ 2 ಮೀಟರ್ ತಗೊಂಡಿದ್ದೀನಿ ನೋಡಿ. ಬಾಡಿ ಪಾರ್ಟ್ ಕಟ್ ಮಾಡಿದ್ದೆ ಅಲ್ವಾ, ಅದೇ ತರನೇ ನಾನು ಮಾರ್ಕ್ ಮಾಡ್ಕೊಂಡು ಸೈಡ್ಗೆ ಈ ರೀತಿ ಮಾರ್ಕ್ ಮಾಡ್ಕೊಂಡು ಕಟ್ ಮಾಡ್ಕೊಂತ ಇದ್ದೀನಿ. ಲೈನಿಂಗು ಸ್ವಲ್ಪ ಜಾಸ್ತಿ ಹಾಕಿದ್ರೆ ಚೆನ್ನಾಗಿರತ್ತೆ, ಬಟ್ ನನ್ನ ಹತ್ರ ಸ್ವಲ್ಪನೇ ಇತ್ತು ಲೈನಿಂಗು. 2.5 ಮೀಟರ್ 3 ಮೀಟರ್ ಹಂಗಿತ್ತು. ಬಾಡಿ ಪಾರ್ಟ್ಗೆ ಆಗ್ಬಿಟ್ಟು ಮಿಕ್ಕಿರೋ ಕ್ಲಾತ್ ಇದು, ಅದಕ್ಕೆ ಈ ರೀತಿ ಕಟ್ ಮಾಡ್ಕೊಂಡಿದ್ದೀನಿ. ಇದನ್ನು ಆಗತ್ತೆ, ಚೆನ್ನಾಗಿ ಇರತ್ತೆ. ಸೊ ಇವಾಗ ಇದನ್ನ ನೀಟಾಗಿ ಇದಕ್ಕೆ ಅಟ್ಯಾಚ್ ಮಾಡ್ಕೊಂಡು ಸ್ಟಿಚಸ್ ಹಾಕೋಬೇಕು. ಈ ಬಾಟಮ್ ಪಾರ್ಟ್ಗೆ ನೋಡಿ, ನಾನು ತೋರಿಸ್ತಾ ಇದ್ದೀನಲ್ವಾ, ಇದೇ ರೀತಿ ಸ್ಟಿಚಸ್ ಹಾಕೊಂಡು ಈ ಬಾಡಿ ಪಾರ್ಟ್ ಸ್ಟಿಚ್ ಮಾಡ್ಕೊಂಡಿದೆ ಅಲ್ವಾ, ಇದಕ್ಕೆ ಅಟ್ಯಾಚ್ ಮಾಡ್ಕೋಬೇಕು. ಸೊ ನೋಡಿ, ಈ ರೀತಿ ಎರಡನ್ನೂ ನೀಟಾಗಿ ಅಟ್ಯಾಚ್ ಮಾಡ್ಕೊಂಡಿದ್ದೀನಿ. ಇದು ಅಷ್ಟೇ ಡಬಲ್ ಸ್ಟಿಚಸ್ ಹಾಕೋಬೇಕು. ಇದು ಅಟ್ಯಾಚ್ ಮಾಡ್ಕೊಂಡಿದ್ದಾದ್ಮೇಲೆ ಸೈಡ್ ಫಿಟ್ಟಿಂಗ್ ಮಾಡ್ಕೋಬೇಕು. ಸೊ ಇಷ್ಟೇ ಅನಾರ್ಕಲಿ ಡ್ರೆಸ್ ಕಟಿಂಗು ಸ್ಟಿಚಿಂಗು. ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಇನ್ನು ಬೇರೆ ತರ ವಿಡಿಯೋಸ್ ಬೇಕು ಅಂದ್ರೆ ಕಮೆಂಟ್ ಮಾಡಿ, ಡೆಫಿನೆಟ್ಲಿ ನಾನು ಅಪ್ಲೋಡ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಸೊ ಇದು ಕೂಡ ಅಷ್ಟೇ ರಿಕ್ವೆಸ್ಟೆಡ್ ವಿಡಿಯೋನೇ, ಅದಕ್ಕೆ ಮಾಡಿದ್ದು. ಅವರು ಪ್ರಿನ್ಸಸ್ ಕಟ್ ತೋರಿಸಿ ಅಂತ ಹೇಳಿದ್ರು, ಬಟ್ ನನಗೆ ಕ್ಲಾತ್ ಅಷ್ಟೊಂದು ಆಗ್ಲಿಲ್ಲ, ಕಮ್ಮಿ ಇತ್ತು, ಅದಕ್ಕೆ ನಾರ್ಮಲ್ ಆಗಿ ಸ್ಟಿಚ್ ಮಾಡಿ ತೋರಿಸಿದ್ದೀನಿ. ನೆಕ್ಸ್ಟ್ ವಿಡಿಯೋಲಿ ತೋರಿಸ್ತೀನಿ ಪ್ರಿನ್ಸಸ್ ಕಟ್ ಲಾಂಗ್ ಗೌನ್ ಯಾವ ತರ ಸ್ಟಿಚ್ ಮಾಡೋದು ಅಂತ. ಸೊ ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ವಿಡಿಯೋಲಿ ಸಿಗ್ತೀನಿ.